ಹೀಗೆ ಒಮ್ಮೆ ಇಬ್ಬರು ವ್ಯಕ್ತಿಗಳು ರಸ್ತೆಯಲ್ಲಿ ನಡೆಯಬೇಕಾದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಪ್ರಶ್ನೆಯನ್ನು ಮಾಡ್ತಾನೆ. ನಿನ್ನ ಪ್ರಕಾರ ಪ್ರೀತಿ ಹೇಗೆ ಹುಟ್ಟಿದ್ದು ಮತ್ತು ಪ್ರೀತಿ ಎಂದರೇನು ಅಂತ ಪ್ರಶ್ನಿಸ್ತಾನೆ. ಆಗ ಆ ವ್ಯಕ್ತಿ ಈ ರೀತಿಯಾಗಿ ಉತ್ತರಿಸ್ತಾನೆ. ಭೂಮಿ ಮೇಲೆ ಸಹಸ್ರಾರು ಜೀವರಾಶಿಗಳಿವೆ. ಆ ಜೀವರಾಶಿಗಳಲ್ಲಿ ನಾನು ಸಹ ಒಬ್ಬ. ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ಹಾಗೆ ನನ್ನಲ್ಲೂ ಸಹ ಆಸೆ ಆಕಾಂಕ್ಷೆ ಅನ್ನೋದು ಬೆಳೀತು. ಆಗ ನಾನು ಆ ಆಸೆಗೆ ಇಟ್ಟಂಥ ಹೆಸರೇ ಪ್ರೀತಿ ಅಂತ ಉತ್ತರಿಸ್ತಾನೆ. ಜೊತೆಗೆ ನನ್ನ ಪ್ರಕಾರ ಪ್ರೀತಿ ಎಂದರೆ ಮತ್ತೊಬ್ಬರ ಸಂತೋಷ ಅಂತ ಹೇಳ್ತಾನೆ. ಪ್ರೀತಿ ಅಂತಂದರೆ ಮತ್ತೊಬ್ಬರ ಸಂತೋಷ, ನೋವು, ಕನಸುಗಳು ಮತ್ತು ಅಸ್ತಿತ್ವವನ್ನು ಸ್ವಾರ್ಥವಿಲ್ಲದೆ ಅರಿತು ಅದನ್ನು ಗೌರವಿಸಿ ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳುವ ಭಾವನೆ ಇದೆಯಲ್ಲ, ಅದೇ ನಿಜವಾದ ಪ್ರೀತಿ ಅಂತ ಉತ್ತರಿಸ್ತಾನೆ. ಪ್ರೀತಿ ಅಂದರೆ ಕೇವಲ ಆಸೆ ಅಲ್ಲ. ಪ್ರೀತಿ ಅಂದರೆ ತ್ಯಾಗ, ನಂಬಿಕೆ, ಕಾಳಜಿ ಮತ್ತು ಸಂಬಂಧವನ್ನು ಜೀವಂತವಾಗಿಡುವಂಥ ಒಂದು ಶಕ್ತಿ. ಅದೇ ಪ್ರೀತಿ. ಜೊತೆಗೆ ಪ್ರೀತಿ ಒಂದು ಮಾಯೆ ಸಹ ಹೌದು ಅಂತ ಉತ್ತರಿಸ್ತಾನೆ. ಯಾವಾಗ ನಾವು ಪ್ರೀತಿ ಮಾಯೆ ಎಂದು ತಿಳಿಯೋದಿಲ್ವೋ ಆಗ ನಾವು ಆ ಪ್ರೀತಿಗೆ ಬಲಿಯಾಗುವ ಸಂದರ್ಭವೂ ಸಹ ಬರುತ್ತೆ. ಇದೇ ಪ್ರೀತಿ. ಪ್ರೀತಿ ಎಷ್ಟು ನಂಬಿಕೆ, ಕಾಳಜಿ, ಸಂಬಂಧಗಳಿಂದ ಜೀವಂತವಾಗಿಡುವ ಶಕ್ತಿಯಿಂದ ಕೂಡಿರುತ್ತೋ ಅಷ್ಟೇ ಪ್ರೀತಿ ಒಂದು ಮಾಯೆ. ಇದು ನನ್ನ ಪ್ರಕಾರ ಪ್ರೀತಿ ಅಂತಂದರೆ ಅಂತ ಆ ವ್ಯಕ್ತಿ ಉತ್ತರಿಸ್ತಾನೆ.